ಅಂದ್ರೆ ಹೊರಗಡೆ ಬಂದಿದ ತಕ್ಷಣ ಮನೆಗೆ ಹೋದ್ರ ಸರ್ ಸೀದಾ? ಇಲ್ಲ ಮೇಡಮ್, ನಾನು ಬಿಸ್ನೆಸ್ಗೆ ಹೋಗಿದೆ ಮೇಡಮ್. ಅಂದ್ರೆ ಬಟ್ಟೆ ಎಲ್ಲ ಕಟ್ಟಿ ಕರ್ಕೊಂಡ್ ಬರ್ತಾರೆ ಹೊರಗಡೆ ಅಂತೆಲ್ಲ ಕೇಳಿದೀವಿ ನಾವು. ನಿಜಾನ ಸರ್? ಹೊರಗಡೆ ಬಿಡ್ಬೇಕಾದ್ರೂ ಹಂಗೆ ಬಿಡ್ತಾರೆ, ಕರ್ಕೊಂಡ್ ಬರ್ಬೇಕಾದ್ರೆ? ಹೌದು, ಹಾಗೆ ಬಿಡ್ತಾರೆ ಮೇಡಮ್. ಅಂದ್ರೆ ಭಯ ಆಗಲ್ವಾ ಸರ್ ಎಲ್ಲಾರು ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ಅಂತ ಹೇಳಿ? ಇಲ್ಲ ಮೇಡಮ್, ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದ್ರೆ ಒಂದು ಪ್ರತಿಯೊಂದು ಕಷ್ಟನೂ ಕೂಡ ಅವ್ರ ಕಷ್ಟ ಅನ್ನೋ ಥರ ಫೀಲ್ ಮಾಡ್ತಾರೆ. ಬಿಗ್ ಬಾಸ್ ಟೀಮ್ ಅವರಾಗಲಿ, ಬಿಗ್ ಬಾಸ್ ಕೂಡ ಆಗಲಿ, ಪರ್ಟಿಕ್ಯುಲರ್ಲಿ ಬಿಗ್ ಬಾಸ್ ಆಗಲಿ, ಮಧ್ಯರಾತ್ರಿ ನಾವೇನಾದರೂ ಒಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. 24/7 ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಸೂಪರ್ ಮೇಡಮ್ ಅದು. ಸೊ ಓವರ್ ಆಲ್ ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ? ಉಲ್ಟಂ ಪಲ್ಟ. ಯಾಕೆ ಥರ ಅಂತಂದರೆ, ಹಳೆ ಸುರೇಶ್ ಹುಡುಕಕ್ಕೆ ಸಿಗಲ್ಲ ಇವಾಗ. ಟೋಟಲಿ ಬದಲಾದಂಥ ಸುರೇಶ್ ಸಿಗ್ತಾನೆ. ಏನ್ ಕಲ್ತ್ರಿ ಸರ್ ಬಿಗ್ ಬಾಸ್ ಮನೆಯಿಂದ? ಒಳ್ಳೆ ಪಾಠ ಕಲ್ತಿದ್ದೀನಿ ಮೇಡಮ್. ಪೇಷನ್ಸ್ ಕಲ್ತಿದ್ದೀನಿ. ಯಾರಾದರೂ ಏನಾದ್ರು ಹೇಳಿದಾಗ ಅದನ್ನು ಕೇಳೋದನ್ನು ಫಸ್ಟ್ ಕಲ್ತಿದ್ದೀನಿ. ಅದನ್ನು ಕೇಳಿ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಕಲಿಸಿದ್ದೀನಿ. ಏನೇ ಒಂದು ಆದಾಗ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪೇಷನ್ಸ್ನ ಕಲ್ತಿದ್ದೀನಿ. ಯಾರಿಗಾದ್ರೂ ಏನಾದ್ರು ರಿಯಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಅಂತ ಕಲ್ತಿದ್ದೀನಿ. ಆಮೇಲೆ ಜೀವನದಲ್ಲಿ ಎಲ್ಲವೂ ಇದ್ದರೂ ಏನೂ ಇಲ್ದಂಗೆ ಹೆಂಗೆ ಜೀವನ ಮಾಡಬೇಕು ಅಂತ ಕಲ್ತಿದ್ದೀನಿ. ಸರ್ ನನ್ನ ಕೊನೆ ಪ್ರಶ್ನೆ ಸರ್, ಆ್ಯಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಗೋಲ್ಡ್ ಸುರೇಶ್ ಅವ್ರಿಗೆ? ಸಿನಿಮಾಲ್ಲಿ ನೋಡ್ಬೋದಾ? ಮೇಡಮ್, ಅವಕಾಶ ಸಿಕ್ಕರೆ ಮಾಡ್ತೀನಿ. ಫಸ್ಟಿಂದಾನು ಆ್ಯಕ್ಟರ್ ಆಗ್ಬೇಕಂತ ಏನಾದರೂ ಆಸೆ ಇತ್ತಾ, ಇಲ್ಲ ಈಗ ಬಂದಿದೆಯಾ ಸರ್? ಮೇಡಮ್, ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದದ್ದು ಯಾವುದೋ ಒಂದು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡಿರೋಣ ಅಂತ ಬಂದೆ. ಯಾಕೋ ನನ್ನ ಕೈ ಹಿಡಿಲಿಲ್ಲ ಅದು. ಅದಕ್ಕೆ ಈ ಫೀಲ್ಡ್ನ ಚಾಯ್ಸ್ ಮಾಡಿಕೊಂಡು ಇದರಲ್ಲಿ ಮುಂದುವರ್ಕೊಂಡ್ಬಂದೆ. ಇನ್ನು ಅವಕಾಶ ಸಿಕ್ಕರೆ ಮಾಡೋಣ. ಹಾಗೆ ಇನ್ನೊಂದು ಲಾಸ್ಟ್ ಕ್ವೆಶನ್, ನೀವು ಹಿಂದೆ ಹೇಳಿದ್ರಂತೆ ನಾನು ಅಂದರೆ ಒಂದು ಊರಿಂದ ಬೆಂಗಳೂರಿಗೆ ಬಂದು ನನ್ನ ಜೀವನನ ನಾನು ರೂಪಿಸ್ಕೊಂಡು ನಾನು ಒಂದು ದೊಡ್ಡ ರಿಚ್ ಕಾರಲ್ಲಿ ಓಡಾಡ್ತೀನಿ, ನಾನು ಲಕ್ಷುರಿ ಕಾರಲ್ಲಿ ಓಡಾಡ್ತೀನಿ ಅಂತ ಇವತ್ತು ಓಡಾಡ್ತಿದ್ದೀರಾ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಪ್ರೌಡ್ ಫೀಲ್ ಇದೆ ಮೇಡಮ್. ನಾವು ಹೊರಗಡೆ ನೋಡ್ತಾ ಇದ್ವಿ ಬೇರೆ ವ್ಯಕ್ತಿಗಳನ್ನ ಓಡಾಡೋದನ್ನ. ನಾನು ಹೆಂಗೆ ಅಂದರೆ, ಕನಸು ಕಾಣ್ಕೊಂಡು ಬೆಳೆದು ಬಂದವ ನಾನು. ಎಲ್ರಿಗೂ ಕ್ವಶನ್ ಮಾರ್ಕ್ ಇರ್ತದೆ, ಎಷ್ಟು ಕಮ್ಮಿ ಫೀಲ್ಡಲ್ಲಿ ಎಷ್ಟು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರದ್ಧೆ, ಶ್ರಮ ಇದ್ದರೆ ಎಲ್ಲವೂ ಸಕ್ಸಸ್ ಸಿಗುತ್ತೆ. ಆಮೇಲೆ ಅಸೂಯೆ ಪಡಬಾರ್ದು ಯಾರ್ದು ಕೂಡ ನೋಡಿಕೊಂಡು. ಅವ್ರದ್ದು ಬಂದಿದ್ದಾನೆ, ಅವ್ನು ಬೆಳೀತಾ ಇದ್ದಾನೆ, ಅವನು ತುಳಿದು ನಾನು ಬೆಳಿಬೇಕು ಅನ್ನೋದು ಇರಬಾರ್ದು ಮನುಷ್ಯನಿಗೆ. ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ದ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ನಾನು ದುಡ್ದದ್ದು ನನಗೆ, ಅವ್ನು ದುಡ್ದದ್ದು ಅವನಿಗೆ. ಆ ಥರ ಬದುಕಬೇಕು ಅಂದಾಗ ಎಲ್ಲವೂ ಸಿಗುತ್ತೆ ನಮಗೆ. ಮತ್ತು ನಾನು ಹೇಗೆ ಅಂದರೆ, ಈ ವರ್ಷ ಒಂದು ಫಿಗರ್ ಹಾಕ್ಕೊಂಡು ನಾನು ಕೆಲಸ ಮಾಡಿದ್ರೆ ನೆಕ್ಸ್ಟ್ ವರ್ಷ ಆ ಫಿಗರ್ ಇಲ್ಲ ಮೇಡಮ್. ಅದರ 2ರಷ್ಟು ಫಿಗರ್ಗೆ ನಾನು ಕೆಲಸ ಮಾಡಬೇಕು ಅಂತ ನಾನು ಓಡಾಡೋ ಮಗ ನಾನು. ಆ ಥರ ಕೆಲಸ ಮಾಡ್ತೀನಿ. ಅದಕ್ಕೆ ಸಕ್ಸಸ್ ಅನ್ನೋದು ಬೇಗ ಹುಡ್ಕೊಂಬರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.